ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೊತೆ ಜೊತೆಯಲ್ಲಿ ವಿತ್ ಶ್ರುತಿ. ರಾಗಿ ಮುದ್ದೆ ತಿಂದರೆ ದೇಹ ಗಟ್ಟಿಯಾಗತ್ತೆ ಅಂತ ಅಂತಾರೆ. ಸೊ ಅದನ್ನು ಮಾಡೋದಕ್ಕೆ ತುಂಬ ಜನ ಕಷ್ಟಪಡ್ತಾರೆ. ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಾವು ರಾಗಿ ಮುದ್ದೆನ ಸುಲಭವಾಗಿ ಹೇಗೆ ಮಾಡ್ಬೋದು ಹಾಗೂ ಅದು ಸಾಫ್ಟಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಹಾಗಾದರೆ ರಾಗಿ ಮುದ್ದೆ ತಿಂದು ಗಟ್ಟಿಯಾಗೋಣ. ಮೊದಲು ಏನು ಮಾಡಬೇಕು ಅಂತಂದರೆ, ಒಂದು ದಪ್ಪನಾದ ಪಾತ್ರೆ ತಗೊಂಡು ಅದಕ್ಕೆ 1-2 ಲೋಟದಷ್ಟು ನೀರು ಹಾಕಿ ಸ್ವಲ್ಪ ಕಾಯೋದಕ್ಕೆ ಬಿಡಬೇಕು. ಸೊ ನಾವಿಲ್ಲೊಂದು ಟಿಪ್ ಉಪಯೋಗಿಸ್ತಾ ಇದ್ದೀವಿ. ರಾಗಿ ಮುದ್ದೆ ಸ್ವಲ್ಪ ಸಪ್ಪೆ ಆಗಿರೋದ್ರಿಂದ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಗೂ ಎಣ್ಣೆನ ಆ್ಯಡ್ ಮಾಡೋಣ. ಎಣ್ಣೆ ಆ್ಯಡ್ ಮಾಡೋದ್ರಿಂದ ಮುದ್ದೆ ಸಾಫ್ಟಾಗಿ ಬರುತ್ತೆ ಮತ್ತು ಗಂಟು ಆಗೋದಿಲ್ಲ. ಇದೊಂದು ಸಣ್ಣ ಟಿಪ್. ಸೊ ಈಗ ನೀರು ಚೆನ್ನಾಗಿ ಕಾಯಕ್ಕೆ ಬಿಟ್ಮೇಲೆ ನಾವು ಒಂದು ಪುಟ್ಟ ಕಪ್ಪಲ್ಲಿ 1 ಚಮಚದಷ್ಟು ರಾಗಿ ಹಿಟ್ಟನ್ನು ತಗೊಂಡು ಅದಕ್ಕೆ 3 ಚಮಚದಷ್ಟು ನೀರು ಹಾಕಿ ಪೌಡರ್ ಅಂದರೆ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಗಂಟು ಇಲ್ಲದೆ ಇರೋಂಗೆ, ಲಂಪ್ಸ್ ಇಲ್ಲದೆ ಇರೋಂಗೆ ಕ್ಲೀನಾಗಿ ನಾವು ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾವು ನೀರು ಕುದಿಯೋಕ್ಕೆ ಇಟ್ಟಿದ್ದೀವಲ್ಲ, ಆ ನೀರಿಗೆ ನಾವು ಇದನ್ನು ಆ್ಯಡ್ ಮಾಡಬೇಕು. ಸೊ ಇದು ಒನ್ ಆಫ್ ದ ಟಿಪ್. ತುಂಬ ಜನ ಡಿಫ್ರೆಂಟಾಗಿ ರಾಗಿ ಮುದ್ದೆನ ಮಾಡ್ತಾರೆ, ಆದರೆ ನಾನು ಕಂಡುಹಿಡ್ಕೊಂಡಿರೋಂಥ ಈಸಿ ಮೆಥಡ್ ಇದು. ಸೊ ನಾನಿಲ್ಲಿ ಕಪ್ಪಲ್ಲಿ ಮಿಕ್ಸ್ ಮಾಡ್ಕೊಂಡಿರೋಂತಹ ರಾಗಿ ಹಿಟ್ಟು ಹಾಗೂ ನೀರನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಈ ನೀರನ್ನ ನಾನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಈ ನೀರು ಕುದ್ದಾದ್ಮೇಲೆ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪನೇ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. 1 ಕಪ್ ರಾಗಿ ಹಿಟ್ಟಿಗೆ 2ರಿಂದ 2.5 ನೀರು ಹಾಕೋಬೇಕು. ನಾವು ರಾಗಿ ಹಿಟ್ಟನ್ನು ಒಟ್ಟಿಗೆ ಹಾಕಬೇಡಿ, ಸ್ವಲ್ಪ ಹಾಕ್ಕೊಂಡು ಒಂದು ಮುದ್ದೆ ಕೋಲು, ತಿಕ್ಕಾಗಿರೋಂಥ ಒಂದು ಕೋಲನ್ನು ತೊಗೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು. ನೀವು ನೋಡ್ತಿರ್ಬೋದು ಇಲ್ಲಿ ಮಧ್ಯದಲ್ಲಿ ಕುದೀತಿದೆ. ಸೊ ಇದು ರಾಗಿ ಹಿಟ್ಟು ಬೇಯೋದು ತುಂಬಾ ಮುಖ್ಯ. ಹಾಗೆ ತಿಂದರೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಹುಷಾರಾಗಿ ನೋಡಿಕೊಂಡು ಮಾಡಬೇಕು. ಸೊ ನಾವು ಇದನ್ನ ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಹಿಟ್ಟೆಲ್ಲ ಕ್ಲೀನಾಗಿ ಹೋಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು. ಒಂದು ತಟ್ಟೆನ ಹಾಕಿ ನಾನು ಇಲ್ಲಿ ಮುಚ್ಚಿಟ್ಟಿದ್ದೀನಿ. ಸೊ ಅದಾದ ನಂತರ ನಾನು ಸಣ್ಣ ಉರಿಲಿ ರಾಗಿ ಮುದ್ದೆನ ಬೇಯಕ್ಕೆ ಬಿಟ್ಟು ಒಂದು ಪ್ಲೇಟ್ಗೆ ತುಪ್ಪ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿದ್ದೀನಿ. ಸೊ ಈಗ ನೀವು ನೋಡ್ತಿರ್ಬೋದು ಬಿಳಿ ಹೊಗೆ ಬರ್ತಾ ಇದೆ. ಸೊ ಇದರ ಅರ್ಥ ಮುದ್ದೆ ಬೆಂದಿದೆ ಅಂತ. ಸೊ ನಾವು ಇದನ್ನ ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಗಂಟು ಇಲ್ಲದೆ ಇರೋ ಹಾಗೆ. ಇದಕ್ಕೆ ಸ್ವಲ್ಪ ಶಕ್ತಿನೂ ಬೇಕು, ಹಾಗೆ ಸ್ವಲ್ಪ ಯುಕ್ತಿನೂ ಯೂಸ್ ಮಾಡಬೇಕಾಗತ್ತೆ. ಸೊ ಸಾಫ್ಟಾಗಿ ರಾಗಿ ಮುದ್ದೆ ತಿನ್ನಬೇಕು ಅಂತಂದರೆ. ಸೊ ಈಗ ನೀವು ನೋಡ್ತಿರ್ಬೋದು ಆಗಿದೆ. ನಾನು ಸಿಮ್ ಆಫ್ ಮಾಡಿ ಗ್ರೀಸ್ ಮಾಡ್ಕೊಂಡಿರೋಂಥ ಪ್ಲೇಟ್ಗೆ ರಾಗಿ ಹಿಟ್ಟನ್ನು ಕ್ಲೀನಾಗಿ ಹಾಕ್ತಾಯಿದ್ದೀನಿ. ಇನ್ನೊಂದು ಟಿಪ್ಪು, ನೀವು ಬಟ್ಲಲ್ಲಿ ಒಂದು ತಣ್ಣೀರು ಇಟ್ಕೊಳ್ಳಿ. ತುಂಬ ಜನ ಮಾಡಿರ್ತೀರ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ. ಬಟ್ಲಲ್ಲಿ ತಣ್ಣೀರು ಇಟ್ಕೊಂಡು ನೀರನ್ನ ಅವಾಗ ಕೈಯಲ್ಲಿ ಅದ್ಕೊಂಡು ನಿಮ್ಗೆ ಎಷ್ಟು ಹೀಟ್ ರೆಸಿಸ್ಟೆನ್ಸ್ ಮಾಡ್ಕೋಬೋದು ಅಷ್ಟು ನೀರನ್ನ ನೀವು ಕೈಯಲ್ಲಿ ಮುಟ್ಕೋಬೇಕಾಗತ್ತೆ. ಬಿಸಿ ಇರುತ್ತೆ. ನಾನು ಇಲ್ಲೊಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಕೈ ಸುಡುತ್ತೆ. ಸೊ ಹುಷಾರು ನೋಡ್ಕೊಂಡು ಮಾಡಿ. ಇದನ್ನು ನೀವು ದೊಡ್ಡೋರ ಅಸಿಸ್ಟೆನ್ಸ್ ತೊಗೊಂಡು ಮಾಡ್ಬೋದು. ಫಸ್ಟ್ ಟೈಮ್ ಯಾರಿಗೂ ಕರೆಕ್ಟಾಗಿ ಬರಲ್ಲ, ಮಾಡ್ತಾ ಎಲ್ಲ ಪರ್ಫೆಕ್ಟ್ ಆಗುತ್ತೆ. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಇವಾಗ ನೋಡಿ ಮುದ್ದೆ ಹೇಗೆ ರೆಡಿ ಆಗಿದೆ ಅಂತ. ಸಾಫ್ಟಾಗಿ ನಾವು ಎಷ್ಟು ನಾದ್ತೀವೋ ಅಷ್ಟು ಮುದ್ದೆ ಸಾಫ್ಟಾಗಿ ಬರುತ್ತೆ. ತುಂಬ ಜನದ ಮನೇಲಿ ಮುದ್ದೆ ಮಾಡ್ತಾರೆ, ಅದು ತುಂಬ ಗಟ್ಟಿ ಇರುತ್ತೆ, ನುಂಗಕ್ಕಾಗಲ್ಲ. ನುಂಗಕ್ಕೆ ಹೋದರೆ ಗಂಟ್ಲು ನೋವು ಬರುತ್ತೆ. ಸೊ ನಾನಿಲ್ಲಿ ಸಾಫ್ಟಾಗಿ ಮುದ್ದೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ 2 ಮುದ್ದೆ ಸಾಫ್ಟಾಗಿ ನೋಡ್ತಿರ್ಬೋದು, ನಾನು ಪ್ರೆಸ್ ಮಾಡ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಮುದ್ದೆ ಅಂತ. ಸೊ ನೀವು ಇದಕ್ಕೆ ಮೇಲ್ಗಡೆ ತುಪ್ಪ ಹಾಕ್ಕೊಂಡಾದರೂ ತಿನ್ಬೋದು, ಇಲ್ಲ ಹಾಗೆ ತಿನ್ಬೋದು. ಯಾಕಂದರೆ ನಾನು ಆಲ್ರೆಡಿ ತುಪ್ಪ ಹಾಕಿ ಅದನ್ನು ಸ್ಮ್ಯಾಶ್ ಮಾಡೀನಿ. ಸೊ ಮುದ್ದೆ ಜೊತೆಗೆ ಬಸ್ಸಾರು ರೆಡಿ ಇದೆ. ಇದು ಹುರುಳಿಕಾಳಿನ ಬಸ್ಸಾರು. ಇದನ್ನು ಹೇಗೆ ಮಾಡೋದು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ನೀವು. ಸೊ ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿ ಹಿಟ್ಟು ತಿಂದು ಅಂತ ಹೇಳ್ತಾ ಮನೆಯಲ್ಲೇ ಟ್ರೈ ಮಾಡಿ. ಮೊದಲು ಸ್ವಲ್ಪ ಕ್ವಾಂಟಿಟಿಲಿ ಟ್ರೈ ಮಾಡಿ, ಆವಾಗ ನೆಕ್ಸ್ಟು ಜಾಸ್ತಿ ಕ್ವಾಂಟಿಟಿ ಟ್ರೈ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟು ನಾನು ಈ ಹುರುಳಿಕಾಳು ಬಸ್ಸಾರನ್ನು ತೋರಿಸ್ತೀನಿ. ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.